ಎಲ್ಲರಿಗೂ ವಂದನೆಗಳು. ನಾನು ಡಾಕ್ಟರ್ BG ನಾಯಕ್, ಬಾಳೆಗುಳಿ ಗೋವಿಂದ ನಾಯಕ್, ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಪೆರ್ಲದ ಹತ್ತಿರದ ಎಳ್ಕಾನ ಬಾಳೆಗುಳಿ ಎಂಬಲ್ಲಿ 1951ರಲ್ಲಿ ಜನಿಸಿದವರು. ಪರಿಶಿಷ್ಟ ಪಂಗಡದ ಮರಾಠಿ ಜನಾಂಗದಲ್ಲಿ ಜನಿಸಿ ಭಾರತ ಸರ್ಕಾರ ಹಾಗೂ ಕೇರಳ ಸರ್ಕಾರಗಳು ಮೀಸಲಾತಿಯ ವತಿಯಿಂದ ಕೊಡುತ್ತಿದ್ದ ಸವಲತ್ತುಗಳ ಫಲವಾಗಿ ನನಗೆ SSLC, ಡಿಗ್ರಿ, MSc, PhD ಎಲ್ಲವೂ ಮಾಡುವುದಕ್ಕೆ ಸಾಧ್ಯವಾಯಿತು. ನಮ್ಮ ಕುಟುಂಬದಲ್ಲಿಯೇ ಪ್ರಥಮ SSLC ಆಗಿ, ಪ್ರಥಮ ಪದವೀಧರನಾಗಿ, ಪ್ರಥಮ ಸ್ನಾತಕೋತ್ತರ ಹಾಗೂ ಕೇರಳದ ಮರಾಠಿ ಜನಾಂಗದಲ್ಲಿಯೇ ಪ್ರಥಮ PhD ಆಗಿ ಬರುವಂತಹ ಒಂದು ಅವಕಾಶ ಸಿಕ್ಕಿತು. ಕೇರಳದ ಮರಾಠಿ ಜನಾಂಗ ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದಾಗಿದೆ. ಈ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮರಾಠಿ ಜನಾಂಗವನ್ನು 2003ರಲ್ಲಿ ಮೀಸಲಾತಿ ಪಟ್ಟಿಯಿಂದ ತೆಗೆದಾಗ ಅವಿರತ ಹೋರಾಟ ಮಾಡಿ ಮೀಸಲಾತಿಯನ್ನು ವಾಪಸ್ಸು ಪಡೆಯುವಲ್ಲಿ ಯಶಸ್ವಿಯಾದೆವು. ಹಾಗೆ ಪರಿಶಿಷ್ಟ ಪಂಗಡದ ಮರಾಠಿ ಜನಾಂಗದ ಒಬ್ಬ ಸದಸ್ಯನಾಗಿ ಪಡೆದ ಸವಲತ್ತುಗಳನ್ನು ನೆನೆಸಿಕೊಂಡು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಎಂಬ ಉದ್ದೇಶದಿಂದ ಮೀಸಲಾತಿ ಹೋರಾಟದಲ್ಲಿ ಇಳಿದು ಸಮಾಜವನ್ನು ಒಗ್ಗೂಡಿಸಿ, ಸಮಾಜದ ಬಾಂಧವರನ್ನು ಒಗ್ಗೂಡಿಸಿ ಮಾಡುವಂತಹ ಕೆಲಸ, ಒಂದು ಪುಣ್ಯದ ಕೆಲಸ ನನಗೆ ನನ್ನ ಪಾಲಿಗೆ ಸಿಕ್ಕಿತ್ತು. ನಾನು ಆ ದೇವರಿಗೆ ಋಣಿಯಾಗಿರ್ತೇನೆ. ಮರಾಠಿ ಜನಾಂಗ ಎಂಬುದು ಕೇರಳ, ಕರ್ನಾಟಕ ಅಂದಿನ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಗಳಾಗಿರುವ ಇಂದಿನ ಕಾಸರಗೋಡು, ದಕ್ಷಿಣ ಕನ್ನಡ ಹಾಗೆ ಉಡುಪಿ, ಇವು ಮೂರು ಸೇರಿದ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಾಗುತ್ತದೆ. ಇದಕ್ಕೆ ಸಾಧಾರಣ 1674ರಿಂದಲೇ ಮಹಾರಾಷ್ಟ್ರದಿಂದ ವಲಸೆ ಬಂದಂತಹ ಬುಡಕಟ್ಟು ಜನಾಂಗ ಮರಾಠಿ ಜನಾಂಗ. ತಾವು ಬರುವಾಗಲೇ ತಮ್ಮ ಸಂಪ್ರದಾಯ, ಆಚಾರ, ವಿಚಾರಗಳನ್ನು ತಮ್ಮೊಂದಿಗೆ ತೆಗೆದುಕೊಂಡು ಬಂದಂತಹ ಸಮಾಜ ನಮ್ಮ ಮರಾಠಿ ಸಮಾಜ. 1680ರಲ್ಲಿ ಶಿವಾಜಿ ಮಹಾರಾಜರ ನಿಧನಾನಂತರ ಅಧಪತನಗೊಂಡಾಗ ಅವರ ಗೆರಿಲ್ಲಾ ವಾರ್ಫೇರಿನಲ್ಲಿ ನಮ್ಮ ಜನಾಂಗದವರು ಕಾಡಿನಲ್ಲಿ ಸೈನಿಕರಿಗೆ ದಾರಿ ತೋರಿಸುವಂತಹ ಕೆಲಸವನ್ನು, ಅವರನ್ನು ಕರೆದುಕೊಂಡು ಹೋಗುವಂತಹ ಕೆಲಸವನ್ನು ಮಾಡುತ್ತಾ ಇದ್ದಿರಬಹುದು. ಸುಮಾರು 400-500 ವರ್ಷಗಳ ಹಿಂದಿನಿಂದ ಬಂದಂತಹ ನಮ್ಮ ಜನಾಂಗ, ಅಡೂರು, ಮಧೂರು, ಕಾವು, ಕಣಿಯಾರ ಎಂಬಂಥ 4 ಸೀಮೆಗಳಿವೆ. ಈ 4 ಸೀಮೆಗಳಲ್ಲಿ 4 ರಾಜರಿದ್ದರು. ಈ ಮರಾಠಿ ಜನಾಂಗ ಒಳ್ಳೆ ಪ್ರಾಮಾಣಿಕರು, ನಿಷ್ಠಾವಂತರು, ಅದೇ ರೀತಿಯಲ್ಲಿ ಒಳ್ಳೆ ಶ್ರಮಜೀವಿಗಳು ಎಂಬುದನ್ನು ತಿಳಿದು ಅವರನ್ನು ತಮ್ಮ ಕೃಷಿ ಕೆಲಸಕ್ಕೆ ಅಲ್ಲಲ್ಲಿಯ ರಾಜರುಗಳು, ಅವರ ಪರಿವಾರದವರು ಇಟ್ಟುಕೊಂಡಿದ್ದರು. ಹಾಗೆ ಉಡುಪಿಯಿಂದ ಹಿಡಿದು ದಕ್ಷಿಣದ ಚಂದ್ರಗಿರಿಯಿಂದಾಚೆಗೆ ಪನೆತ್ತಡಿ, ಕಾನಂಗಾಡು, ರಾಣಿಪುರಂ ಇಂಥ ಪ್ರದೇಶಗಳಲ್ಲಿಯೂ, ಬಂದಡ್ಕ, ಸುಳ್ಯ, ಬೆಳ್ತಂಗಡಿ, ಉಡುಪಿ, ಕಾಸರಗೋಡು ಹಾಗೆ ಪೆರ್ಲ ಮತ್ತು ಇಂತಹ ಪ್ರದೇಶಗಳಲ್ಲಿಯೂ ಮರಾಠಿ ಜನಾಂಗದವರು ಇಂದು ಹಬ್ಬಿಕೊಂಡಿದ್ದಾರೆ. ಮರಾಠಿ ಎಂಬುದು ಒಂದು ಕನ್ಫ್ಯೂಷನ್ಗೆ ಎಡೆ ಮಾಡುವಂತಹ ಒಂದು ಶಬ್ದ ಅಂತ ಹೇಳಿ ಹಿಂದಿನ ಚರಿತ್ರೆಗಾರರೇ ಹೇಳಿದರು. ಅಂದರೆ ಮರಾಠಿ ಭಾಷೆ ಮಾತಾಡುವವರೆಲ್ಲರೂ ಮರಾಠಿಗರಲ್ಲ, ಪರಿಶಿಷ್ಟ ಪಂಗಡದ ಮರಾಠಿಗರಲ್ಲ. ಈ ಮರಾಠಿ ಭಾಷೆ ಮಾತಾಡುವವರು ಪರಿಶಿಷ್ಟ ಪಂಗಡದ ಮರಾಠಿಗಳಿರಬಹುದು, ಅರೆ ಮರಾಠಿಗಳಿರ್ಬೋದು, ಕುಡುಬಿಗಳಿರ್ಬೋದು, ಅದೇ ರೀತಿ ಬೇರೆ ಬೇರೆ ಜನಾಂಗದವರೆಲ್ಲರಿರ್ತಾರೆ. ಆದರೆ ಇವರೆಲ್ಲರನ್ನೂ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿಲ್ಲ. 1600ರಲ್ಲಿ ವಲಸೆ ಬಂದರೂ ಕೂಡ ಪರಿಶಿಷ್ಟ ಪಟ್ಟಿಯನ್ನು ತಯಾರು ಮಾಡಿದ್ದು 1950ರಲ್ಲಿ. ಈ ಪರಿಶಿಷ್ಟ ಪಟ್ಟಿಯನ್ನು ತಯಾರು ಮಾಡುವಾಗ ಯಾವ ಜಾತಿಗಳ ಜನರು ಯಾವ ಪ್ರದೇಶದಲ್ಲಿ ಇದ್ದರೋ ಆ ಪ್ರದೇಶವೇ ಅವರ ಮೂಲ ಸ್ಥಾನ ಎಂಬುದಾಗಿ ಇಂದಿಗೂ ತಿಳಿಯಲ್ಪಟ್ಟಿದೆ. ಹಾಗೆ ವಲಸೆ ಬಂದವರು 300-400 ವರ್ಷಗಳು ಇಲ್ಲಿ ನೆಲೆ ನಿಂತವರು. ಆದ್ದರಿಂದ ನಮ್ಮನ್ನು ಇಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವುದಕ್ಕೆ ಮೊದಲ ಪಟ್ಟಿಯಲ್ಲಿ ಸೇರಿಸಿರಲಿಲ್ಲ 1950ರಲ್ಲಿ.
ಆಗ ಶಾರದಾ ಮರಾಠಿ ಸಮಾಜ ಸೇವಾ ಸಂಘ ಎಂಬ ಸಂಘ ಪುತ್ತೂರಿನಲ್ಲಿ ನೆಲೆ ನಿಂತಿತು. ಅಂದಿನ ಹಿರಿಯರು ತಹಶೀಲ್ದಾರ್ ವೆಂಕಪ್ಪ ನಾಯ್ಕರು, ಅವರ ತೀರ್ಥರೂಪರಾದಂತಹ ಕಾಂತಾವರ ಸುಬ್ಬನಾಯ್ಕರು, ಅದೇ ರೀತಿಯಲ್ಲಿ ಬೇರೆ ಎಲ್ಲ ಹಿರಿಯರು ಎಲ್ಲರೂ ಸೇರಿಕೊಂಡು ಮರಾಠಿ ಸಮಾಜ ಸೇವಾ ಸಂಘವನ್ನು ಕಟ್ಟಿದ್ರಾಯಿತು. ಅದನ್ನು ತದನಂತರ ಪೆರ್ಲಕ್ಕೆ ವರ್ಗಾಯಿಸಲಾಯಿತು. ಪೆರ್ಲದಲ್ಲಿ ಮರಾಠಿ ಬೋರ್ಡಿಂಗ್ ಎಂಬುದಾಗಿ ಒಂದು ಮರಾಠಿ ಬೋರ್ಡಿಂಗ್ ಕಟ್ಟುವುದಕ್ಕೆ 1953ರಲ್ಲಿ ಅಂದಿನ ಮದ್ರಾಸ್ ಸರ್ಕಾರ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿತು. ಅದರಿಂದಾಗಿ ಅನೇಕ ಮರಾಠಿ ವಿದ್ಯಾರ್ಥಿಗಳಿಗೆ ಅಲ್ಲಿ ವಿದ್ಯೆಯನ್ನು ಕಲಿಸುವುದಕ್ಕೆ ಸಾಧ್ಯವಾಯಿತು. ಅನೇಕ ಮರಾಠಿ ಮಾಣಿಕ್ಯಗಳನ್ನು ಉತ್ಪಾದನೆ ಮಾಡಿದಂತಹ ಒಂದು ಪುಣ್ಯಕ್ಷೇತ್ರ ಮರಾಠಿ ಬೋರ್ಡಿಂಗ್ ಪೆರ್ಲ. ನಾವು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮರಾಠಿಗರು. ಈ ಮರಾಠಿ ಶಬ್ದ ಎಂಬ ಶಬ್ದವು ಅದು ನಮ್ಮಲ್ಲಿ ಜಾತಿವಾಚಕವಾಗಿತ್ತು. ಅದನ್ನು ಮರಾಠಿ ಎಂಬುದು ಒಂದು ಭಾಷೆಯನ್ನು ಸೂಚಿಸುವಂತಹ ಶಬ್ದವಾಗಿರ್ತದೆ. ಆದರೆ ನಮ್ಮಲ್ಲಿ ಮರಾಠಿ ಜಾತಿಯೇ ಮರಾಠಿಯಾಗಿಬಿಟ್ಟಿದೆ. ಇದು ಹೇಗೆ ಆಯಿತು ಎಂಬುದರ ಒಂದು ಸ್ವಲ್ಪ ಹಿನ್ನೆಲೆಯನ್ನು ಕೊಡದಿದ್ದರೆ, ಮರಾಠಿ ಜನಾಂಗದವರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಕಡೆಗಳಲ್ಲಿ ನೆಲೆಸಿದರು ಎಂಬುದನ್ನು ಕೇಳಿದ್ದೇವೆ. ಆದರೆ ಪ್ರಪ್ರಥಮ ಬಾರಿಗೆ ಮರಾಠಿಗರು ಕಂಡುಬಂದಿದ್ದು ಸುಳ್ಯದ ಬಂಡೆ ಮಲೆ ಕುನ್ನು ಎಂಬ ಪ್ರದೇಶದಲ್ಲಿ. ಈ ಬಂಡೆ ಮಲೆ ಕುನ್ನು ಎಂಬುದು ದೊಡ್ಡ ಕಾಡು. ಈ ಕಾಡು ಪ್ರದೇಶದಲ್ಲಿ ಕೆಲವಾರು ಕುಟುಂಬಗಳು, ಅಲ್ಲಿ ಮರಾಠಿ ಕುಟುಂಬಗಳು ಅಲ್ಲಿ ವಾಸಿಸುತ್ತಿದ್ದವು. ಅಲ್ಲಿಯ ಜಮೀನ್ದಾರ್ಗಳು ತಮ್ಮ ಜಮೀನಿನ ಅಳತೆಯನ್ನು ನೋಡುವುದಕ್ಕೆ ಬೇಕಾಗಿ ಇವರು ಕಾಡಿಗೆ ಹೋದಾಗ ಅಲ್ಲಿ ಬಟ್ಟೆಯಿಂದ ಕಟ್ಟಿದ ತೂಗುವ ತೊಟ್ಟಿಲುಗಳನ್ನು ನೋಡಿದರು. ಆದರೆ ಯಾವುದೇ ಹಿರಿ ಜೀವವನ್ನು ಅಲ್ಲಿ ಕಂಡಿಲ್ಲ. ಮರಾಠಿಗರು ಸ್ವಭಾವತಃ ನಾಚಿಕೆ ಸ್ವಭಾವದವರು, ಮುಂದೆ ಬರುವುದಕ್ಕೆ ಹಿಂಜರಿಯುವವರು. ಅದೇ ರೀತಿಯಲ್ಲಿ ನಮ್ಮ ಭಾಷೆಯವರಿಗೆ ಅರ್ಥ ಆಗುತ್ತದೋ ಇಲ್ಲವೋ, ಇವರಿಗೆ ಗೊತ್ತಾಗುತ್ತದೋ ಇಲ್ಲವೋ ಎಂಬಂತಹ ಸಂಶಯದವರು. ಅಲ್ಲ, ಇವರು ನಮ್ಮನ್ನು ಇಲ್ಲಿಂದ ಓಡಿಸ್ತಾರೋ ಎಂಬಂಥ ಸಂಶಯವೂ ಇದ್ದಿರಲೂಬಹುದು. ಅಂತೂ ಅವರೆಲ್ಲರೂ ಅಡಗಿ ಕೂತುಕೊಂಡಿದ್ದರು. ಈ ಮಕ್ಕಳ ತೊಟ್ಟಿಲು ತೂಗುತ್ತಾ ಇತ್ತು. ಈ ಜಮೀನ್ದಾರ್ಗಳು ಒಳಗೊಳಗೆ ಹೋಗಿ ಹುಡುಕಿ ನೋಡಿದಾಗ ಅಲ್ಲಿ ಹಿರಿ ಜೀವಗಳು ಕಂಡುಬಂದರು. ಅವರನ್ನು ಮಾತಾಡುವುದಕ್ಕೆ ಪ್ರಯತ್ನಿಸಿದಾಗ ಅವರು ಏನೋ ಒಂದು ಥರದ ಮರಾಠಿ ಹಿಂದಿ ಒಂದು ಥರ ಮಿಶ್ರಿತ ಭಾಷೆಯನ್ನು ಮಾತಾಡೋದಕ್ಕೆ ಮಾತಾಡಿದರು. ಅದು ಮಹಾರಾಷ್ಟ್ರದ ಮರಾಠಿ ಭಾಷೆಗೆ ಹೋಲುವುದರಿಂದ ಇವರು ಮರಾಠಿ ಭಾಷೆಯನ್ನು ಮಾತಾಡುವವರಿಂದ ಇವರಿಗೆ ಮರಾಠಿಗರು ಎಂಬುದಾಗಿ ಜಾತಿನಾಮವನ್ನೇ ಕೊಡಲಾಯಿತು. ಅದರ ನಂತರ 1871ರಲ್ಲಿ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಜನಗಣತಿ ಆರಂಭವಾಯಿತು. ಈ ಜನಗಣತಿ ಸೆನ್ಸಸ್ ಆರಂಭವಾದಾಗ ಎಲ್ಲ ಜನರನ್ನು ಒಂದೊಂದು ಜಾತಿಯ ಅಡಿಯಲ್ಲಿ ಅವರನ್ನು ಇಷ್ಟು ಜನ ಇದ್ದಾರೆ, ಹೆಣ್ಣುಗಳಿಷ್ಟು ಗಂಡುಗಳಿಷ್ಟು ಎಂಬ ಸಂಖ್ಯೆಯನ್ನು ಮಾಡ್ತೀವಿ. ಹಾಗೆ ಈ ನಮ್ಮ ಪಂಗಡದವರನ್ನು ಮರಾಠಿ ಜಾತಿ ಎಂಬುದಾಗಿ ಅಲ್ಲಿ ಗುರುತಿಸಲ್ಪಟ್ಟಿತು. ಗಜೆಟಿಯರ್ನಲ್ಲಿ 1871ರ ಗಜೆಟಿಯರ್ನಲ್ಲಿ ಮರಾಠಿ ಎಂಬುದಾಗಿ ಸೇರಿಸಿ ಈಶ್ವರ ಜನರು ಇಷ್ಟು ಜನ ಇದ್ದಾರೆ ಎಂಬುದಾಗಿ ಜನಗಣತಿಯನ್ನು ಮಾಡಲಾಯಿತು. ಹಾಗೆ ನಾವು ಒಂದು ಲಿಸ್ಟಿನಲ್ಲಿ ಸೇರಿಕೊಂಡೆವು. ಭಾರತ ದೇಶದ ಜಾತಿವಾರು ಲಿಸ್ಟಿನಲ್ಲಿ ನಮ್ಮ ಮರಾಠಿ ಜಾತಿ ಎಂಬುದು ಸೇರಿಕೊಂಡಿತು. ನಾನು ಮೊದಲೇ ತಿಳಿಸಿದಂತೆ ನಮ್ಮ ಮರಾಠಿಗರು ಮಹಾರಾಷ್ಟ್ರದ ಕರಾಡ, ರತ್ನಗಿರಿ, ಗೋವಾ ಈ ಪ್ರದೇಶಗಳಿಂದ ವಲಸೆ ಬಂದವರು. ಮೊಘಲರ ಸುಲ್ತಾನರ ದಬ್ಬಾಳಿಕೆಯಿಂದ, ಶಿವಾಜಿ ಮಹಾರಾಜರ ಅಳಿವಿನ ನಂತರ ಅವರಿಗೆ ಶಿಕ್ಷಣ ಇಲ್ಲದುದರಿಂದ, ಅತ್ಯಾಚಾರವನ್ನು ಸಹಿಸುವುದಕ್ಕೆ ಸಾಧ್ಯವಾಗದೇ ಇದ್ದುದರಿಂದ ಅವರು ನಮ್ಮ ದಕ್ಷಿಣದ ಕಡೆಗೆ ವಲಸೆ ಬಂದು ಬೇರೆ ಬೇರೆ ಕಡೆಗಳಲ್ಲಿ ಸೆಟ್ಲ್ ಆದರು. ಹಾಗೆ ಸೆಟ್ಲ್ ಆದವರಲ್ಲಿ ಹೆಚ್ಚಿನವರು ಕೂಡ ಇದೇ ಆಗಿನ ಕಾಲದಲ್ಲಿ ಎಲ್ಲರೂ ಮರಾಠಿ ಭಾಷೆಗಳನ್ನು ಮಾತಾಡುತ್ತಾ ಇದ್ದರು. ಬರುವಾಗಲೇ
ನಮ್ಮ ಸಂಸ್ಕೃತಿಯನ್ನು ಕೂಡ ಇಲ್ಲಿಗೆ ತಂದರು. ಮರಾಠಿಗರ ಆರಾಧ್ಯ ದೈವತೆ ಮಹಾಮಾಯಿ, ತುಳಜಾ ಭವಾನಿ, ಅಂಬಾಭವಾನಿಯ ಪೂಜೆಯನ್ನು ಮಂಗಳವಾರ ಪೂಜೆ ಅಥವಾ ಗೋದೋಳು ಪೂಜೆಯ ಇದರಲ್ಲಿ ಮಾಡುತ್ತಾರೆ. ಮಹಾಮಾಯಿಯನ್ನು ಮಹಾರಾಷ್ಟ್ರದಿಂದ ಬರುವಾಗಲೇ ನಮ್ಮ ಈ ಊರಿಗೆ ಕರೆದುಕೊಂಡು ಬಂದರು. ತಮ್ಮ ಅಸ್ಮಿತೆಯನ್ನು ಉಳಿಸುವುದಕ್ಕೆ, ತಮ್ಮ ಐಡೆಂಟಿಟಿಯನ್ನು ಉಳಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದೂ ಅಲ್ಲ, ಅವರು ತನ್ನಷ್ಟಕ್ಕೆ ಉಳಿದುಕೊಂಡೇ ಬಂದಿದೆ. ಈ ಅಸ್ಮಿತೆ ಎಂಬುದು ಅವರಲ್ಲಿ ತನ್ನಷ್ಟಕ್ಕೆ ಉಳಿದುಕೊಂಡು ಬಂದಿದೆ. ಮರಾಠಿಗರು ಮಹಾಮಾಯಿ ಅಮ್ಮನ ಆರಾಧನೆಯನ್ನು ಮಾಡುತ್ತಾರೆ. ಅದೇ ರೀತಿಯಲ್ಲಿ ಮಹಾಮಾಯಿಯ ಬಂಟನಾದಂತಹ ಭೈರವನ ಆರಾಧನೆಯನ್ನು ಮಾಡುತ್ತಾರೆ. ಈಚೆಗೆ ದಕ್ಷಿಣಕ್ಕೆ ಬಂದ ನಂತರ ಇಲ್ಲಿಯ ದೈವಗಳಾದ, ತುಳುನಾಡಿನ ದೈವಗಳಾದ ಕಲ್ಲುರುಟಿ, ಪಂಜುರ್ಲಿ ಇವುಗಳೆಲ್ಲ ಆರಾಧನೆಯನ್ನು ಕೂಡ ಈಗ ಆರಂಭ ಮಾಡಿದ್ದಾರೆ. ಮೊದಲಿನ ದಿನಗಳಲ್ಲಿ ಮಹಾಮಾಯಿ ಅಮ್ಮನವರ ಪೂಜೆ, ಭೈರವ ಪೂಜೆ ಮಾತ್ರವೇ ಮರಾಠಿಗರಿಗೆ ಸೀಮಿತವಾಗಿತ್ತು. ಗೋಂದೋಳು ಪೂಜೆ, ಭೈರವ ಪೂಜೆಯ ಮಹತ್ವ ಮರಾಠಿಗರಲ್ಲಿ ಅದರ ಕುರಿತು ಇರುವಂತಹ ಒಂದು ಚಿಂತನೆ ಮತ್ತು ಅವರ ಜೀವನದಲ್ಲಿ ಈ ಪೂಜಾ ಪರಿಕ್ರಮಗಳು ಮಾಡುವಂತಹ ಒಂದು ಉದ್ಧಾರ, ಅವರ ಕುಟುಂಬಗಳ ಉದ್ಧಾರ ಅದರ ಕುರಿತು ತಿಳಿಸುವುದಾದರೆ, ಮರಾಠಿಗರು ಭೈರವನ ಪೂಜೆ, ಮೊದಲಿಂದಾಗಿ ಭೈರವನ ಪೂಜೆಯನ್ನು ಹೇಳ್ತೀನಿ, ನಂತರ ಗೋಂದೋಳ ಪೂಜೆ ಹೋಗ್ತೀನಿ. ಭೈರವನ ಪೂಜೆ ಭೈರವ ಅಂದರೆ ಶಿವನ ಒಂದು ಅಂಶ, ಶಿವನ ಅಂಶದಿಂದಲೇ ಬಂದ ಭೈರವ. ಭೈರವನನ್ನು ಆರಾಧಿಸಿದರೆ ಶಿವನನ್ನೇ ಆರಾಧಿಸಿದಂತೆ. ಮರಾಠಿಗರ ಎಲ್ಲ ಕುಟುಂಬಗಳ ಮನೆಗಳಲ್ಲೂ ಭೈರವನ ಕಲ್ಲು ಇರ್ತದೆ. ಪರಿಶಿಷ್ಟ ಪಂಗಡದ ಮರಾಠಿಗಳು ಪ್ರಕೃತಿಯ ಆರಾಧಕರು, ಪ್ರಕೃತಿಯ ಪಂಚಭೂತಗಳನ್ನು ಆರಾಧಿಸುವವರು. ನೆಲ, ಜಲ, ಆಕಾಶ, ಅಗ್ನಿ ಇವುಗಳೆಲ್ಲವನ್ನು ಆರಾಧಿಸಿಕೊಂಡು ಬಂದಂಥವರು ಮರಾಠಿಗಳು. ಭೈರವನ ಸೇವೆಯನ್ನು ಒಂದು ನಿರ್ದಿಷ್ಟ ದಿನಗಳಲ್ಲಿ ಮಾಡುತ್ತಾರೆ. ಮಂಗಳವಾರ ಅಥವಾ ಶುಕ್ರವಾರದ ದಿನಗಳಲ್ಲಿ, ಇದನ್ನು ಕಠಿಣ ದಿನಗಳು ಅಂತ ಹೇಳ್ತಾರೆ. ಈ ಕಠಿಣ ದಿನಗಳಲ್ಲಿ ಈ ಆಚರಣೆಯನ್ನು ಮಾಡುತ್ತಾರೆ. ಭೈರವನ ಬನ ನಾನು ಹೇಳಿದಂತೆ ಎಲ್ಲ ಮರಾಠಿ ಕುಟುಂಬಗಳಲ್ಲಿ ಇರುತ್ತದೆ. ಒಂದು ಕುಟುಂಬದಲ್ಲಿ ಸಾಧಾರಣವಾಗಿ ಒಂದೇ ಭೈರವನ ಬನ ಇರ್ತದೆ. ಕುಟುಂಬದವರೆಲ್ಲರೂ ಸೇರಿ ಭೈರವನ ಆರಾಧನೆಯನ್ನು ಅಲ್ಲಿ ಆ ಬನದಲ್ಲಿಯೇ ಮಾಡಬೇಕಾಗುತ್ತೆ. ಭೈರವನ ಬನ ಸಾಧಾರಣವಾಗಿ ಕಾಸರ್ಕನ ಮರದ ಅಡಿಯಲ್ಲಿ ಅಥವಾ ಹಾಳೆ ಮರದ ಅಡಿಯಲ್ಲಿ, ಇದು ಕಹಿ ಮರಗಳು. ಬಾಳೆ ಮರದಲ್ಲಿ ಆದರೆ ಹಾಳೆ ಮರದ ಹಾಲು ಬರುತ್ತದೆ, ಇದು ಕಹಿ. ಅದೇ ರೀತಿ ಕಾಸರ್ಕನ ಪ್ರತಿಯೊಂದು ವಸ್ತು ಎಲೆಯಿಂದ ಹಿಡಿದು ತುಂಬ ಔಷಧಿ ಗುಣಗಳಿಂದ ಹೊಂದಿದ್ದು. ಈ ಕಾಸರ್ಕನ ಮರ ಯಾಕೆಂತ ಹೇಳಿದರೆ, ಈ ಕಾಸರ್ಕನ ಮರದಲ್ಲಿ ಎಲ್ಲ ಗಣಗಳು ಸೇರಿಕೊಳ್ಳುವಂತಹ ಒಂದು ಮರ ಎಂಬುದಾಗಿ, ಅದು ಕಹಿಯೂ ಆಗಿರ್ತದೆ. ಅಲ್ಲಿ ಭೂತ ಪ್ರೇತ ಗಣಗಳು, ಶಿವನ ಗಣಗಳೆಲ್ಲವೂ ಸೇರಿಕೊಂಡಿರುವಂತಹ ಒಂದು ಜಾಗ ಈ ಕಾಸರ್ಕನ ಮರ. ಈ ಕಾಸರ್ಕನ ಮರದ ಬುಡದಲ್ಲಿ ಕಲ್ಲು ಹಾಕಿ ಭೈರವನ ಪೂಜೆಯನ್ನು ಮರಾಠಿಗರು ಮಾಡುತ್ತಾರೆ. ಪೂಜೆಗೆ ನಿಶ್ಚಯ ಮಾಡಿದ ದಿವಸ ಪೂಜಾರಿ ಗೆಳೆಯನ್ನು ಕರೆದು ತರ್ತಾರೆ. ಪೂಜಾರಿ ಕಳೆದು ತಂದು ಇದಕ್ಕೆ ಗಂಡು ಕೋಳಿ ಆಗಬೇಕಾಗುತ್ತೆ. ಕೋಳಿಯ ಬಲಿ ಕೊಡುವುದು ಇರ್ತದೆ ಈ ಭೈರವನ ಪೂಜೆ. ಭೈರವನ ಪೂಜೆ ರಕ್ತ ಬಿಂದುವನ್ನು ತರ್ಪಣೆ ಮಾಡಿ ಆಗಿರ್ತದೆ. ಸಾಧಾರಣ ದೇವಿ ಪೂಜೆ ದೈವ ಕ್ರಿಯೆಯಲ್ಲಿ ನಡೆಯುತ್ತದೆ, ಭೈರವನ ಪೂಜೆ ಅಸುರ ಕ್ರಿಯೆಯಲ್ಲಿ ನಡೆಯುತ್ತದೆ. ಹೀಗೆ ಭೈರವನ ಪೂಜೆಗೆ ಕೋಳಿ ಬಲಿಯನ್ನು ಕೊಡಲಾಗುತ್ತದೆ. ಸಾಧಾರಣ ಭೈರವನ ಪೂಜೆ ಸಂಜೆಯ ಸಮಯ 6 ಗಂಟೆಯ ಸಮಯದಲ್ಲಿ ಆರಂಭ ಮಾಡುತ್ತಾರೆ. 1-1.5 ಗಂಟೆ 2 ಗಂಟೆಯ ಕಾಲ ಈ ಪೂಜಾ ವಿಧಿ ಇರುತ್ತದೆ. ಇದರಲ್ಲಿ ಮುಖ್ಯವಾಗಿ ಈಶದೇವ ಮಾಡೋದು ಅಂತ ಇರ್ತದೆ. ಈಶದೇವ ಅಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ಸ್ಮಶಾನದಿಂದ ಭಸ್ಮವನ್ನು ತರುವ ಪದ್ಧತಿ ಇತ್ತು. ಈಗ ಭೈರವ ಪೂಜೆಗೆ ಮಾಡಿದ ಅಕ್ಕಿಯ ರೊಟ್ಟಿ
ಹಾಗೆ ಹುರುಳಿ ಪದಾರ್ಥ, ಬಲ್ಯಾರು ಅಂತ ಹೇಳುವ ಮೀನು ಸಿಗ್ತದೆ, ಬಲ್ಯಾರು ಮೀನಿನ ಪದಾರ್ಥ, ಇದೆಲ್ಲವನ್ನು ಅಗ್ನಿಗೆ ಆಹುತಿ ಮಾಡಿ ಅಲ್ಲಿಂದ ಭಸ್ಮವನ್ನು ತಯಾರಿಸಿ ತರುವಂತಹ ಈ ಕ್ರಿಯೆಯನ್ನು ಈಸ್ ಪೂಜೆ, ಈಸ್ ದೇವ್ ಮಾಡುವುದು ಅಂತ ಹೇಳ್ತಾರೆ. ಈ ಈಸ್ ದೇವ್ ಪೂಜೆಯನ್ನು ಈ ಭೈರವ ಪೂಜೆಯಲ್ಲಿ ಮಾಡಲಾಗುತ್ತದೆ. ಈ ಭೈರವ ಪೂಜೆಗೂ ಹೆಚ್ಚಾಗಿ ಅಂದರೆ ಗುರು ಉಪದೇಶ ಇದ್ದವರು, ನಾವು ಹೇಳ್ತೇವೆ ಗುರುವಾರಿಕೆ ಇದ್ದವರು, ಗುರುವಾರಿಕೆ ಇದ್ದವರೇ ಅದನ್ನು ಪೂಜೆಗೆ ಕುಳಿತುಕೊಳ್ತಾರೆ. ಈ ಪೂಜೆಯಲ್ಲಿ ಕೂಡ ಭಾಗಿಯಾಗುತ್ತಾರೆ. ತನ್ನ ಭಸ್ಮವನ್ನು ಅವರು ಲೇಪನ ಮಾಡಿಕೊಳ್ಳಬೇಕಾಗುತ್ತದೆ. ಹಾಗೆ ಭೈರವನಿಗೆ ಕಳ್ಳು, ಶರಾಯಿ ಇದೆಲ್ಲವನ್ನೂ ಅರ್ಪಿಸಲಾಗುತ್ತದೆ. ಅದೇ ರೀತಿಯಲ್ಲಿ ಕೋಳಿಯ ಬಲಿಯನ್ನು ಕೊಡಲಾಗುತ್ತದೆ. ಈ ಭೈರವ ಪೂಜೆ ಮರಾಠಿಗರಿಗೆ ಅತಿ ಮುಖ್ಯವಾದಂತಹ ಒಂದು ಪೂಜೆಯಾಗಿದೆ. ಹಿಂದಿನ ಕಾಲದಲ್ಲಿ ದನಗಳು, ಸಾಕು ಪ್ರಾಣಿಗಳು ಬಿದ್ದು ಸಾಯುತ್ತಾ ಇದ್ದಾಗ ಭೈರವ ದೇವನನ್ನು ಪ್ರಾರ್ಥಿಸಿಕೊಂಡು, ದೇವರೇ, ನಮ್ಮ ದನಕರುಗಳು ಬಿದ್ದು ಸಾಯುತ್ತಾ ಇದ್ದೇವೆ, ಅವುಗಳ ರಕ್ಷಣೆ ಮಾಡುದೇವ ಎಂಬುದಾಗಿ ಮೊರೆ ಹೋಗುತ್ತಾ ಇದ್ದರು. ಹಾಗೆ ಮೊರೆ ಹೋದಾಗ ಅವರಿಗೆ ಭೈರವ ದೇವನು ಅವರ ರಕ್ಷಣೆ ಮಾಡುತ್ತಿದ್ದ. ಅವರ ದನಕರುಗಳು ಬೀಳುವುದು ಕಡಿಮೆಯಾಗುತ್ತಿತ್ತು. ಅದರಿಂದ ಭೈರವ ಮೇಲಿನ ವಿಶ್ವಾಸ, ಭೈರವ ದೇವರ ನಂಬುಗೆ ಜನರಲ್ಲಿ ಹೆಚ್ಚಾಯಿತು. ಇಂದು ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೂ ಭೈರವನನ್ನು ನಮ್ಮ ಜನರು ನಂಬುತ್ತಾರೆ. ವಿದ್ಯಾವಂತರು, ಅವಿದ್ಯಾವಂತರು ಎಲ್ಲರೂ ಕೂಡ ಭೈರವನ ಆರಾಧನೆಯನ್ನು ಮಾಡುತ್ತಾರೆ. ತಮಗೆ ಬಂದಂಥ ಕಷ್ಟಗಳು, ಅದೇ ರೀತಿ ತಮಗೇನಾದರೂ ಪುರೋಗತಿ ಆಗಬೇಕಾದರೆ, ಉತ್ತರೋತ್ತರ ಅಭಿವೃದ್ಧಿ ಆಗಬೇಕಿದ್ರೆ ಭೈರವನನ್ನು ನೆನೆಸಿಕೊಳ್ಳುತ್ತಾರೆ. ಅವರು ನೆನೆಸಿಕೊಂಡ ಎಲ್ಲ ಕಾರ್ಯಗಳನ್ನು ಕೂಡ ಭೈರವ ದೇವರು ಸಮರ್ಪಕವಾಗಿ ನಡೆಸಿಕೊಡುತ್ತಾರೆ ಎಂಬುದು ನಮ್ಮ ಮರಾಠಿ ಜನಾಂಗದವರ ವಿಶ್ವಾಸ. ಈ ಭೈರವ ಪೂಜೆಯನ್ನು ಇಂದಿಗೂ ಮರಾಠಿ ಜನಾಂಗದವರು ಅತಿ ಶ್ರದ್ಧಾ ಭಕ್ತಿಯಿಂದ ನಡೆಸಿಕೊಂಡು ಬರುತ್ತಾ ಇದ್ದಾರೆ. ಇನ್ನು ಮುಂದೆ ಹೇಳೋದಿದ್ದರೆ, ನಮ್ಮ ಮರಾಠಿ ಜನಾಂಗದವರು ವಲಸೆ ಬಂದಾಗ ತಮ್ಮೊಂದಿಗೆ ತಂದಂತಹ ದೇವಿ, ಮಹಾಮಾಯಿ, ಜಗನ್ಮಾತೆ, ಅದೇ ರೀತಿಯಲ್ಲಿ ಅಂಬಾ ಭವಾನಿ ಎಂಬ ಬೇರೆ ಬೇರೆ ಹೆಸರುಗಳಿಂದ ನಾವು ಕರೆಯುತ್ತೇವೆ. ಈ ದೇವಿಯ ಪೂಜೆ, ಇದನ್ನು ಮಂಗಳವಾರ ಪೂಜೆ ಎಂಬುದಾಗಿಯೂ ಕರೆಯುತ್ತೇವೆ. ಅದೇ ರೀತಿಯಲ್ಲಿ ಗೋಂದೋಳು ಪೂಜೆ ಎಂಬುದಾಗಿಯೂ ಕರೆಯುತ್ತೇವೆ. ಕೆಲವು ಕಡೆಗಳಲ್ಲಿ ಇದನ್ನು ಮಾರಿ ಪೂಜೆಯಾಗಿಯೂ ಕರೆಯುತ್ತಾರೆ. ಈ ಗೋಂದೋಳು ಪೂಜೆ ಅಥವಾ ಮಂಗಳವಾರ ಪೂಜೆ ಒಂದು ವಿಶಿಷ್ಟ ಸಂಪ್ರದಾಯ. ಮರಾಠಿ ಅಸ್ಮಿತೆಯನ್ನು ಉಳಿಸಿಕೊಳ್ಳುವಂತಹ ವಿಶಿಷ್ಟ ಸಂಪ್ರದಾಯ. ಇದು ಬೇರೆ ಜನಾಂಗದವರು ಮಾಡದೇ ಇರುವಂತಹ ಒಂದು ಪೂಜೆ. ಗೋಂದೋಳು ಪೂಜೆಯಲ್ಲಿ ಮರಾಠಿ ಜನಾಂಗದವರು ಹಂದಿಯನ್ನು ಬಲಿಕೊಟ್ಟು, ದೇವಿಗೆ, ಭೈರವನಿಗೆ ಬಲಿಕೊಟ್ಟು ಈ ಪೂಜೆಯನ್ನು ಮಾಡುತ್ತಾರೆ. ಹಂದಿಯನ್ನು ಬಲಿಕೊಡುವಂತಹ ಕ್ರಮ ಬೇರೆ ಯಾವ ಜಾತಿಯಲ್ಲಿಯೂ ಯಾವ ವರ್ಗದಲ್ಲಿಯೂ ಇಲ್ಲ, ಮರಾಠಿ ವರ್ಗದಲ್ಲಿ ಮಾತ್ರವೇ ಇರುವುದು. ಇದಕ್ಕೆ ಒಂದು ಹಿನ್ನೆಲೆಯೂ ಕೂಡ ಇದೆ. ಈ ಹಿನ್ನೆಲೆಯನ್ನು ನಮ್ಮ ಕೆಲವು ಹಿರಿಯರು ಅತ್ಯಂತ ವಿಶದವಾಗಿ ಅದನ್ನು ವಿವರಿಸುತ್ತಾರೆ. ಮರಾಠಿ ಜನಾಂಗದಲ್ಲಿ ಬರವಣಿಗೆ ತುಂಬ ಕಡಿಮೆ ಇದೆ. ಹಾಗಾಗಿ ನಾವು ನಡೆಸಿಕೊಂಡು ಬರುವಂತಹ ಕಾರ್ಯಕ್ರಮಗಳು, ವಿಧಿವಿಧಾನಗಳು ಎಲ್ಲವನ್ನೂ ಕೂಡ ಬರೆದಿಡಲ್ಪಟ್ಟಿಲ್ಲ. ಇತ್ತೀಚಿನ ದಿನಗಳಲ್ಲಿ ಬಾಳೆಗುಳಿ ಅಪ್ಪಣ್ಣ ನಾಯಕ ಎಂಬವರು ಮರಾಠಿ ಬುಡಕಟ್ಟು ಜನಾಂಗದ ಚರಿತ್ರೆ, ಆಚಾರ, ವಿಚಾರ, ವಿಧಿ ವಿಧಾನಗಳು ಎಂಬಂತಹ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ಮರಾಠಿ ಜನಾಂಗದವರು ಆಚರಿಸಿಕೊಂಡು ಬರುವಂತಹ ಪ್ರತಿಯೊಂದು ಕಾರ್ಯಕ್ರಮಗಳ ವಿಧಿವಿಧಾನಗಳನ್ನು, ಒಂದೊಂದು ಹೆಜ್ಜೆ ಹೆಜ್ಜೆಗೆ ಏನು ನಡೆಯುತ್ತದೆ ಎಂಬುದನ್ನು ವಿವರಿಸಿಕೊಟ್ಟಿದ್ದಾರೆ. ಈ ಪುಸ್ತಕವನ್ನು ಓದುವುದರಿಂದ, ಅದನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಮರಾಠಿ ಜನಾಂಗದ ಅಸ್ಮಿತೆಯನ್ನು, ಅವರ ಸ್ವಂತಿಕೆಯನ್ನು ಉಳಿಸಿಕೊಳ್ಳುವುದಕ್ಕೆ ಮುಂದಿನ ದಿನಗಳಲ್ಲಿ ಸಾಧ್ಯವಾಗಬಹುದು. ಅದು ಮಾತ್ರವೇ ಅಲ್ಲದೆ ಮರಾಠಿ ಜನಾಂಗದವರ ಚರಿತ್ರೆಯ ಕುರಿತೇ ಬರೆದಂತಹ ಕೆಲವು ಪುಸ್ತಕಗಳು ಇರುವೆ. ಮೋಹನ್ ನಾಯಕ್ ಎಂಬವರು ಸುಳ್ಯದವರು
ಮರಾಠಿ ನಾಯಕರು ಎಂಬಂತಹ ಒಂದು ಶೀರ್ಷಿಕೆಯ ಅಡಿಯಲ್ಲಿ ತಮ್ಮ PhD ಪ್ರಬಂಧವನ್ನು ಹಂಪಿ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಿದ್ದಾರೆ. ಅಲ್ಲಿ ಗ್ರಂಥಾಲಯ ಪಾಲಕರಾಗಿ ಇಂದು ಕೂಡ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಡಾಕ್ಟರ್ ಸುಂದರ್ ನಾಯ್ಕ್ IFS ಇವರು ತಮ್ಮ PhD ಥೀಸಿಸ್ನಲ್ಲಿ ಮರಾಠಿ ಜನಾಂಗದವರ ಕುರಿತು ವಿಶದವಾಗಿ ಬರೆದಿರ್ತಾರೆ. ಈ PhD ಥೀಸಿಸನ್ನು ಮಂಗಳೂರು ಯೂನಿವರ್ಸಿಟಿಗೆ ಅವರು ಸಬ್ಮಿಟ್ ಮಾಡಿದರು. ಮಂಗಳೂರು ಯೂನಿವರ್ಸಿಟಿಯಲ್ಲಿ ಅವರು ರಿಜಿಸ್ಟ್ರಾರ್ ಆಗಿದ್ದರು. ಇಂಡಿಯನ್ ಫಾರೆಸ್ಟ್ ಸರ್ವೀಸಿನಲ್ಲಿ ಹಿರಿಯ ಅಧಿಕಾರಿಯಾಗಿ ರಿಟೈರ್ ಆದವರು ಡಾಕ್ಟರ್ ಸುಂದರ್ ನಾಯ್ಕರು. ಅದೇ ರೀತಿಯಲ್ಲಿ ನಾನು ಡಾಕ್ಟರ್ BG ನಾಯಕ್ ಮರಾಠಿಗರ ಮೀಸಲಾತಿ ಹೋದಾಗ ಸಮಗ್ರ ಮರಾಠಿ ಚರಿತ್ರೆಯನ್ನು ಸಂಗ್ರಹಿಸಿ ಮರಾಠಿಗರನ್ನು ಮೀಸಲಾತಿ ಪಟ್ಟಿಯಲ್ಲಿ ಸೇರಿಸಿದ್ದು ಹೇಗೆ, ಮೀಸಲಾತಿ ಪಟ್ಟಿಯಿಂದ ತೆಗೆದಿದ್ದು ಹೇಗೆ, ಮೀಸಲಾತಿ ಪಟ್ಟಿಯಲ್ಲಿ ಸೇರಿಸಬೇಕಾದರೆ ಬೇಕಾದ 5 ಮಾನದಂಡಗಳು ಏನು, ಈ ಇದೆಲ್ಲವನ್ನು ಅಧ್ಯಯನ ಮಾಡಿ ಮರಾಠಿ ಜನಾಂಗದ ಆಚಾರ ವಿಚಾರಗಳು ಸಂಸ್ಕೃತಿಯನ್ನು ಉಳಿಸುವುದಕ್ಕೆ ಶ್ರಮಿಸಿದವರಲ್ಲಿ ಕೆಲವರಲ್ಲಿ ಈ 3-4 ಜನರ ಹೆಸರು ಪ್ರಮುಖವಾಗಿ ಬರುತ್ತದೆ. ಮುಂದೆ ಮರಾಠಿಗರ ಮಹಾಮಾಯಿ ಪೂಜೆಯ ಕುರಿತು ಹೇಳುತ್ತಿದ್ದರೆ, ಮಂಗಳವಾರ ಪೂಜೆ, ಗೋಂದೋಳು ಪೂಜೆ, ಮಂಗಳವಾರ ಅಥವಾ ಶುಕ್ರವಾರದ ದಿನಗಳಲ್ಲಿ ಈ ಪೂಜೆಗಳನ್ನು ನಡೆಸುತ್ತಾರೆ. ಮಂಗಳವಾರ ಪೂಜೆ ಆದರೆ ಬರೀ ಕೋಳಿಯಲ್ಲಿ ಮಾತ್ರ ನಡೆಯುತ್ತದೆ. ಗೋಂದೋಳು ಪೂಜೆ ಆದರೆ ಹಂದಿಯಲ್ಲಿ ನಡೆಯುತ್ತಾರೆ. ಈ ಗೋಂದೋಳು ಪೂಜೆಯನ್ನು ಕೋಳಿಯಲ್ಲಿ ಕೂಡ ಮಾಡುತ್ತಾರೆ. ಕೋಳಿಯಲ್ಲಿ ಮಾಡೋದಿದ್ದರೆ ಕೋಳಿಗಳ ಸಂಖ್ಯೆ ಜಾಸ್ತಿ ಇರಬೇಕಾಗುತ್ತದೆ. ಮಂಗಳವಾರ ಪೂಜೆಯಲ್ಲಿ ಒಂದು ಗಂಡು ಕೋಳಿ, ಒಂದು ಹೆಣ್ಣು ಕೋಳಿ ಸಾಕಾಗುತ್ತದೆ. ಆದರೆ ಗೋಂದೋಳು ಪೂಜೆ ಮಾಡುವಾಗ ಕೋಳಿಗಳು ನಾಲ್ಕು ಸಂಖ್ಯೆಯ ಕೋಳಿಗಳು ಬೇಕಾಗುತ್ತದೆ. ಈ ಮಂಗಳವಾರ ಪೂಜೆ ಅಥವಾ ಗೋಂದೋಳು ಪೂಜೆ ಎಂಬುದು ಶಾಕ್ಯ ಸಂಪ್ರದಾಯದ, ಶಕ್ತಿ ಪೂಜಾ ಸಂಪ್ರದಾಯದ ಮರಾಠಿಗರ ಒಂದು ವಿಶಿಷ್ಟ ಆರಾಧನೆಯೇ ಗೋಂದೋಳು ಅಥವಾ ಮಂಗಳವಾರ ಪೂಜೆಯಾಗಿದೆ. ಈ ಗೋಂದೋಳು ಪೂಜೆಯಲ್ಲಿ ಅಥವಾ ಮಂಗಳವಾರ ಪೂಜೆಯಲ್ಲಿ ಮಹಾಮಾಯಿಯನ್ನು, ಜಗನ್ಮಾತೆ ಮಹಾಮಾಯಿ ಮರಾಠಿಗರು ನಂಬಿಕೊಂಡು ಬಂದಂತಹ ದೈವ, ಆದಿಶಕ್ತಿ, ಆದಿಮೂಲ, ಅದಕ್ಕಿಂತ ಮೇಲಿನ ಶಕ್ತಿ, ಎಲ್ಲ ದೇವಿಯ ಕೃಪಾ ಕಟಾಕ್ಷದಿಂದ ಬಂದಂತಹ ಪ್ರಪಂಚ, ತ್ರಿಮೂರ್ತಿಗಳನ್ನು ಸೃಷ್ಟಿ ಮಾಡಿದವಳು ಮಹಾಮಾಯಿಯೇ, ತ್ರಿಮೂರ್ತಿಗಳಿಗೆ ಕೆಲಸ ಕೊಟ್ಟವಳು ಮಹಾಮಾಯಿಯೇ. ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರಿಗೆ ಬೇರೆ ಬೇರೆ ಥರದ ಕೆಲಸಗಳನ್ನು ಕೊಟ್ಟು, ಸೃಷ್ಟಿ, ಸ್ಥಿತಿ, ಲಯ ಎಂಬ 3 ಥರದ ಕೆಲಸಗಳನ್ನು ಕೊಟ್ಟು ಈ ಭೂಭಾರವನ್ನು ಸರಿ ಮಾಡೋದಕ್ಕೆ ಈ ದೇವತೆಗಳನ್ನು, ಈ 3 ದೇವತೆಗಳಿಗೆ ತಮ್ಮ ಉದ್ಯೋಗಗಳನ್ನು ಮಹಾತಾಯಿಯೇ ಕೊಟ್ಟದ್ದು ಮಹಾಮಾಯಿ. ಅಂತಹ ಮಹಾಮಾಯಿಯ ಆರಾಧಕರೇ ಮರಾಠಿಗರು. ಆ ಸುಪ್ರೀಂ ಪವರನ್ನು ಆರಾಧನೆ ಮಾಡುವಂತಹ ಮರಾಠಿಗರು. ಬೇರೆ ಯಾವ ಶಕ್ತಿಗೂ ಮರಾಠಿಗರ ಈ ದೇವಿ ಪೂಜೆ ಮಾಡುವಂತಹ ಮರಾಠಿಗರಿಗೆ ಬೇರೆ ಯಾವ ಶಕ್ತಿಗಳು ಅಡೆತಡೆಗಳಾಗಿ ಬರುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅವರು ಸುಪ್ರೀಂ ಪವರನ್ನೇ ಆರಾಧನೆ ಮಾಡುವವರು ಆರಾಧಕರು. ಈ ಮರಾಠಿಗರು ಮಹಾಮಾಯಿಯ ಆರಾಧಕರು, ಶಕ್ತಿ ದೇವತೆಯ ಆರಾಧಕರು. ಈ ಗೋಂದೋಳು ಪೂಜೆ ಅಥವಾ ಮಂಗಳವಾರ ಪೂಜೆ, ನಾನು ಮೊದಲೇ ಹೇಳಿದಂತೆ ಮಂಗಳವಾರ ಅಥವಾ ಶುಕ್ರವಾರದ ದಿನ ಆಗುತ್ತದೆ. ಈ ದಿನ ನಿಶ್ಚಯ ಮಾಡುವಾಗ ಪೂಜಾ ಪಾತ್ರೆಗಳನ್ನು, ಪೂಜೆ ಮಾಡುವಂತಹ ಪಾತ್ರೆಗಳು, ಅದೇ ರೀತಿಯಲ್ಲಿ ದರ್ಶನ ಪಾತ್ರೆಗಳು, ಪೂಜೆಗೆ ದರ್ಶನ ಬಂದು ದೇವಿಯು ನುಡಿಯಬೇಕಾದ ಅಭಯ ನುಡಿಗಳನ್ನು ಈ ದರ್ಶನ ಪಾತ್ರೆಗಳ ಮುಖಾಂತರ ಹೇಳಲಾಗುತ್ತದೆ. ಅಂತಹ ದರ್ಶನ ಪಾತ್ರೆಗಳು ಅವರ ಹತ್ರ ಚರ್ಚಿಸಿ ದಿನವನ್ನು ನಿಶ್ಚಯ ಮಾಡಿ ಮನೆಯ ತರವಾಡಿನ ಮನೆಯವರು ಆ ದಿನವನ್ನು ನಿಶ್ಚಯ ಮಾಡುತ್ತಾರೆ. ಆ ದಿನಕ್ಕೆ ಮಧ್ಯಾಹ್ನ ಎಲ್ಲ ಪೂಜೆಗೆ ಸಂಬಂಧಪಟ್ಟ ಎಲ್ಲ ಜನರು ಶುಕ್ರವಾರ ಅಥವಾ ಮಂಗಳವಾರ ಆ ಪೂಜಾ ಮನೆಗೆ ಬರುತ್ತಾರೆ. ಪ್ರಪ್ರಥಮವಾಗಿ ಈ ಪೂಜೆ ಆರಂಭವಾಗುವಾಗ
ನಂದಾದೀಪವನ್ನು ಉರಿಸಲಾಗುತ್ತದೆ. ಮರಾಠಿಗರ ಪ್ರತಿಯೊಂದು ಕ್ರಿಯೆಯಲ್ಲಿಯೂ ಕೂಡ ಮಹಿಳೆಗೆ ಪ್ರಧಾನ ಸ್ಥಾನವನ್ನು ಕೊಟ್ಟಿದೆ. ಮಹಿಳೆಯಿಂದಲೇ ಕೆಲಸಗಳು ಆರಂಭವಾಗುತ್ತದೆ, ಮಹಿಳೆಯಿಂದಲೇ ಪೂಜೆಗಳು ಕೆಲಸಗಳೆಲ್ಲವನ್ನೂ ಕೊನೆಗೊಳಿಸಲಾಗುತ್ತದೆ. ಅಂದರೆ ಒಂದು ಮಹತ್ವದ ಸ್ಥಾನ ಸ್ತ್ರೀಗೆ, ಮಹಿಳೆಗೆ ಇದೆ. ಇದು ಮಹಾಮಾಯಿ ಪೂಜೆಯಲ್ಲಿ, ಜಗನ್ಮಾತೆಯ ಪೂಜೆಯಲ್ಲಿ ಮರಾಠಿ ಮಹಿಳೆಗೆ ಇರುವಂತಹ ಒಂದು ಸ್ಥಾನಮಾನ ಬಹುಶಃ ಬೇರೆ ಬೇರೆ ಪೂಜೆಗಳಲ್ಲಿ ಎಲ್ಲಿಯೂ ಕಾಣ ಸಿಗುತ್ತದೋ ಇಲ್ಲವೋ ಎಂಬುದು ನನಗೆ ಸಂಶಯ ಇದೆ. ಮೊದಲನೆಯದಾಗಿ ನಾನು ಹೇಳಿದಂತೆ ಮರಾಠಿ ಆ ಮನೆಯ ಹಿರಿಯ ಮಹಿಳೆಯಿಂದ 5 ಜನ ಬೇರೆ ಮಹಿಳೆಯರು ಸೇರಿಕೊಂಡು ನಂದಾದೀಪವನ್ನು ಬೆಳಗಿಸ್ತಾರೆ. ನಂತರ ಈ ಪೂಜೆಗೆ ಕುಳಿತುಕೊಳ್ಳುವವರು, ಅಂದರೆ ಪೂಜೆಗೆ ಕುಳಿತುಕೊಳ್ಳುವವರೆಲ್ಲರೂ ಗುರು ಉಪದೇಶವನ್ನು ಪಡೆದವರು. ಇದನ್ನು ಗುರುವಾರಿಕೆ ಅಂತ ಹೇಳ್ತಾರೆ. ಈ ಗುರುವಾರಿಕೆಯನ್ನು ಪಡೆದವರಾಗಿರಬೇಕು. ಅವರು ಬೆಸ ಸಂಖ್ಯೆಯ ಜನದಲ್ಲಿ 5, 7, 9, 11 ಈ ರೀತಿ ಸಂಖ್ಯೆಯಲ್ಲಿ ಆ ಪೂಜೆಗೆ ಕುಳಿತುಕೊಳ್ಳಬೇಕಾಗುತ್ತದೆ. ಇವರೆಲ್ಲರೂ ಮಧ್ಯಾಹ್ನದ ಸಮಯದಲ್ಲಿ ಎಣ್ಣೆಯನ್ನು ತೆಗೆದರೆ ದೀಪಕ್ಕೆ ಎಲ್ಲರೂ ಎಣ್ಣೆಯನ್ನು ಹಾಕಿ ನಂತರ ಎಣ್ಣೆ ಮತ್ತು ತೆಂಗಿನ ಹಾಲನ್ನು ಮೈಗೆಲ್ಲ ಸವರಿ ತಲೆಗೆಲ್ಲ ಸವರಿ ಸ್ನಾನ ಮಾಡಿಕೊಂಡು ಬರಬೇಕು. ಹಾಗೆ ಎಲ್ಲರೂ ಪೂಜೆಗೆ ಎಣ್ಣೆ ತೆಗೆದು ಸ್ನಾನ ಮಾಡಿ ನಂತರ ಬಲಿ ಕೊಡಲಿರುವಂತಹ ಪ್ರಾಣಿಗಳಿಗೆ, ಅಂದರೆ ಕೋಳಿಯಾಗಿರ್ಬೋದು, ಹಂದಿಯಾಗಿರ್ಬೋದು, ಅವುಗಳಿಗೆ ಆಹಾರ ನೀಡುವ ಕ್ರಮ. ಆ ದಿನ ಬೆಳಗ್ಗಿನಿಂದ ಮಧ್ಯಾಹ್ನವರೆಗೂ ಅವುಗಳಿಗೆ ಆಹಾರವನ್ನೇನು ಕೊಟ್ಟಿರುವುದಿಲ್ಲ. ಈಗ ಮಧ್ಯಾಹ್ನ ಅದಕ್ಕೆ ಆಹಾರ ಕೊಡುವಂತಹ ಒಂದು ಪದ್ಧತಿ ಇದೆ. ಆ ಪದ್ಧತಿಯಲ್ಲಿ ಆಹಾರ ಕೊಡುವುದಕ್ಕೆ ಮೊದಲು ಕೋಳಿಗೆ ಪಾದ್ಯ ಮಾಡೋದು ಅಂತ ಹೇಳ್ತಾರೆ. ಅಂದರೆ ಅದಕ್ಕೆ ನೀರಿನಿಂದ ಕೈ ಕಾಲು ತೊಳೆದು ಅದಕ್ಕೆ ವಿಭೂತಿ ಹಾಕಿ ಅದಕ್ಕೆ ಕುಂಕುಮ ಹಚ್ಚಿ ಅದಕ್ಕೆ ಗಂಧ ಹಚ್ಚಿ ಅದರ ಕಿವಿಯಲ್ಲಿ ಮಂತ್ರ ಹೇಳುವಂಥ ಕ್ರಮ ಇದೆ. ಮರಾಠಿಗರ ಮಂತ್ರ. ಆ ಮಂತ್ರವನ್ನು ಹೇಳಿ ಅದನ್ನು ಅದಕ್ಕೆ ಆಹಾರವನ್ನು ಕೊಡಲಾಗುತ್ತದೆ. ಇದು ಆಹಾರವನ್ನೆಲ್ಲ ಎಲ್ಲ ಇವುಗಳಿಗೂ ಬಲಿ ಕೊಡುವ ಪ್ರಾಣಿಗಳಿಗೂ ಆಹಾರವನ್ನು ಕೊಟ್ಟಾದ ನಂತರ ಪೂಜೆಗೆ ಕುಳಿತುಕೊಳ್ಳುವವರು ಬಂದವರೆಲ್ಲರೂ ಮಧ್ಯಾಹ್ನದ ಭೋಜನವನ್ನು ಸೇವಿಸ್ತಾರೆ. ಮಧ್ಯಾಹ್ನದ ಭೋಜನದ ನಂತರ ಸ್ವಲ್ಪ ಸಮಯದ ವಿಶ್ರಾಂತಿಯನ್ನು ಪಡೆದು ನಂತರ ಸಾಯಂಕಾಲದ ಪೂಜೆಗೆ ತಯಾರಿಯನ್ನು ಮಾಡ್ತಾರೆ. ಈ ಪೂಜೆ ತಯಾರಿ ಮಾಡೋದು ಅಂತ ಹೇಳಿದರೆ ಮೊದಲನೆಯದಾಗಿ ದೇವಿಯ ಬಿಂಬವನ್ನು ತಯಾರಿಸ್ತಾರೆ. ಕೆಲವು ಕಡೆಗಳಲ್ಲಿ ದೇವಿಯ ಪ್ರತಿಮೆಯನ್ನು ಇಡುತ್ತಾರೆ. ನಮ್ಮ ಕಾಸರಗೋಡು ಈ ಪ್ರದೇಶದಲ್ಲಿ ಪ್ರತಿಮೆಯನ್ನು ಇಡುವುದಿಲ್ಲ, ಬಿಂಬವನ್ನು ಇಡುತ್ತಾರೆ. ಆ ಬಿಂಬವನ್ನು ತಯಾರು ಮಾಡಿ ಹೂಗಳಿಂದ ಅಲಂಕರಿಸಿ ತುಂಬ ಅಲಂಕೃತವಾದಂತಹ ದೇವಿಯ ಪ್ರತಿಮೆಯನ್ನು ತಯಾರು ಮಾಡುತ್ತಾರೆ. ಇದನ್ನು ತಯಾರು ಮಾಡೋದಕ್ಕೆ ಕಲಶವನ್ನು ಉಪಯೋಗಿಸ್ತಾರೆ. ಆ ಕಲಶಕ್ಕೆ ನಮ್ಮಲ್ಲಿ ಈ ಪೂಜೆಗೆ ಹೆಚ್ಚಾಗಿ ಕೇಪುಳದ ಹೂ, ಇಕ್ಸೋರಾ ಇಂಡಿಕಾ, ಇಕ್ಸೋರಾ ಕೊಕ್ಸಿನಿಯಾ ಅಂದರೆ ಇದು ಬೇರೆ, ಇಕ್ಸೋರಾ ಇಂಡಿಕಾ ಅಂತ ಸೈಂಟಿಫಿಕಲಿ ಹೇಳ್ತಾರೆ. ಆ ಇಕ್ಸೋರಾ ಹೂವನ್ನು ಯೂಸ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಅಬ್ಬಳಿಗೆ ಹೂ, ಈಗ ಸಿಗುವಂತಹ ಮಲ್ಲಿಗೆ ಹೂ, ಸೇವಂತಿಗೆ ಹೂ, ಈ ಸೇವಂತಿಗೆ ಎಲ್ಲ ಹೂಗಳನ್ನು ಯೂಸ್ ಮಾಡಿ ಅಲಂಕಾರವನ್ನು ಮಾಡುತ್ತಾರೆ. ಅದೇ ರೀತಿಯಲ್ಲಿ ರಾತ್ರಿಯ ಲಾಗೇಲು ಕುಣಿತಕ್ಕೆ ಬೇಕಾದಂತಹ ಪಂಚದೀವಟಿಕೆಗಳನ್ನು ಮಾಡುತ್ತಾರೆ. ನಮ್ಮಲ್ಲಿ ಹೆಚ್ಚಾಗಿ 5 ದೀವಟಿಕೆಗಳನ್ನೇ ಉಪಯೋಗಿಸುವುದು ಕ್ರಮ. ಕೆಲವು ಕಡೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆ ಎಲ್ಲರೂ ಒಂದೊಂದು ದೀವಟಿಕೆಯನ್ನು ತೆಗೆದು ಲಾಗೇಲುದಲ್ಲಿ ಕುಣಿಯುವುದನ್ನು ನಾವು ಕಂಡಿದ್ದೀವಿ. ಆದರೆ ಕ್ರಮ ಪ್ರಕಾರವಾಗಿ ಆದರೆ ಪಂಚದೀವಟಿಕೆ ಎಂಬುದಾಗಿಯೇ ಹೇಳುತ್ತಾರೆ. 5 ದೀವಟಿಕೆಗಳು ಮಾತ್ರವೇ ಇರುವುದು. ಅದೇ 5 ದೀವಟಿಕೆಗಳನ್ನು ತಯಾರು ಮಾಡುತ್ತಾರೆ. ಅದೇ ರೀತಿಯಲ್ಲಿ ದೇವಿಗೆ ಭಕ್ಷ್ಯವಾಗಿ ದೇವಿ ತಿನ್ನೋದು ಬಾಳೆಹಣ್ಣು ತಿನ್ನೋದು ಅಂತ ಹೇಳಿದರೆ ಬಾಳೆಹಣ್ಣಾಗಿರುವುದಿಲ್ಲ, ಅಗ್ನಿಯೇ ಆಗಿರ್ತದೆ. ಮಹಾಮಾಯಿ ತಿನ್ನುವಂತಹ ಆಹಾರಗಳು ಅಗ್ನಿ. ಅದೇ ರೀತಿಯಲ್ಲಿ ಒಂದು ಬತ್ತಿಯನ್ನೇ ಬಾಳೆಹಣ್ಣಾಗಿ ಮಾಡಿ ತಿನ್ನುವಂಥದ್ದು ಬಾಳೆಹಣ್ಣು ತಿನ್ನೋದು ಅಂತ ಹೇಳ್ತಾರೆ. ಅದನ್ನೆಲ್ಲವನ್ನು ರೆಡಿ ಮಾಡಿ ಇಡುತ್ತಾರೆ. ಇದೆಲ್ಲ ತಯಾರಾದಾಗ ನಾವು ಒಂದು 5 ಗಂಟೆ ಆದಾಗ ಭೈರವ ಬನದ ಹತ್ರ ಹೋಗಿ ಭೈರವನಿಗೆ
ಕೆಲವರು ಭೈರವ ಪೂಜೆ ಮಾಡ್ತಾರೆ. ಕೆಲವರು ಭೈರವನಿಗೆ ಇದು ಅಲ್ಲಿ ಪೂಜೆ ಮಾಡಿ ಆದರೆ ಕೋಳಿ ಕಡಿಯುವುದು ಕೆಲವರಿಗೆ ಅಲ್ಲಿ ಇರುವುದಿಲ್ಲ. ಯಾಕೆಂತ ಹೇಳಿದರೆ ಪೂಜೆಯಲ್ಲಿ ಹೇಗೂ ಕೋಳಿ ಕಡಿಲಿಕ್ಕೆ ಇರುತ್ತದೆ. ಹಾಗಾಗಿ ಭೈರವ ಮನದಲ್ಲಿ ಸೆಪರೇಟಾಗಿ ಪ್ರತ್ಯೇಕವಾಗಿ ಕೋಳಿ ಕಡಿಯುವಂಥ ಪದ್ಧತಿ ಕೆಲವರಿಗೆ ಇರುವುದಿಲ್ಲ. ಆದರೆ ಅಲ್ಲಿಂದ ಭೈರವ ಪೂಜೆ ಮಾಡಿ ಇದರ ಹಿನ್ನೆಲೆ ಹೀಗಿರಬಹುದು ಅಂತ ನನಗನ್ನಿಸುವುದು. ಭೈರವನ ಕಲ್ಲಿನಲ್ಲಿ ಹೋಗಿ ಭೈರವನಿಗೆ ಪೂಜೆ ಮಾಡಿ ಭೈರವನನ್ನು ಮನೆಗೆ ಕರೆದುಕೊಂಡು ಬರುವಂತಹ, ಇದನ್ನು ಇನ್ವೊಕೇಶನ್ ಎಂಬುದಾಗಿ ಹೇಳುವುದಿದ್ದರೆ ಕರೆದುಕೊಂಡು ಬರುವಂತಹದ್ದು ಪದ್ಧತಿ. ಯಾಕೆಂತ ಹೇಳಿದರೆ ಭೈರವನನ್ನು ಪರ್ಮನೆಂಟಾಗಿ ಮನೆಯೊಳಗೆ ಸ್ಥಾಪನೆ ಮಾಡುವ ಕ್ರಮ ಇಲ್ಲ. ಪೂಜೆ ಕಳೆದ ನಂತರ ಪುನಃ ಭೈರವನನ್ನು ಕೊಂಡು ಹೋಗಿ ಬಿಡಲಿಕ್ಕೊಂಡು ಅದನ್ನು ರಿವೊಕೇಶನ್ ಅಂತ ಹೇಳ್ತಾರೆ. ಹಾಗೆ ಭೈರವನ ಪೂಜೆ ಮಾಡಿ ಭೈರವನನ್ನು ಕರೆದುಕೊಂಡು ಮನೆಗೆ ಬರ್ತಾರೆ. ಅದರ ನಂತರ ಪುನಃ ನಂದಾದೀಪ ಅಲ್ಲಿ ಬೆಳಗುತ್ತಲೇ ಇರ್ತದೆ. ಹಾಗೆ ಪುನಃ ಏನಾಗ್ತದೆ ಅಂತ ಹೇಳಿದರೆ ಪುನಃ ಎಣ್ಣೆ ತೆಕ್ಕೊಂಡು ಸ್ನಾನ ಮಾಡಿ ನಂತರ ಗದ್ದಿಗೆಯನ್ನು ತಯಾರಿಸ್ತಾರೆ. ಗದ್ದಿಗೆ ಏರಿಸುವುದು. ಉಡುಪಿಯಂಥ ಕಡೆಗಳಲ್ಲಿ ಗದ್ದಿಗೆ ಮಠಗಳೇ ಇವೆ. ಗದ್ದುಗೆ ಮನೆ, ಗದ್ದುಗೆ ಮಂದಿರ, ಎಲ್ಲ ಮನೆಗಳಲ್ಲಿ ಗದ್ದುಗೆ ಇದೆ. ದೇವಸ್ಥಾನಗಳು ಶಿರಾಡಿ, ಅದೇ ಚೇರ್ತಳ ಇಂಥ ಪ್ರದೇಶಗಳಲ್ಲಿ ಉಡುಪಿಯಲ್ಲಿ ಅಂಥ ಗದ್ದುಗೆ ಮನೆಗಳು ಇವೆ. ಹಾಗೆ ಭೈರವ ಪೂಜೆ, ಭೈರವನನ್ನು ಮನೆಗೆ ಕರೆದುಕೊಂಡು ಬಂದಾದ ನಂತರ ಮಂಡಲ ತಯಾರಿ ನಡೆಯುತ್ತದೆ. ಬೆಳ್ತಿಗೆ ಅಕ್ಕಿಯಲ್ಲಿ ಮಂಡಲವನ್ನು ಬರೆಯಲಾಗುತ್ತದೆ. ಈ ಮಂಡಲ ಬರೆಯುವುದಕ್ಕೆ ಮೊದಲು ಅಕ್ಕಿ, ತುಳಸಿ, ಕೇಪುಳಹು ಇದರಲ್ಲಿ ಟಿಕ್ಲಿ ಹಾಕುವುದು ಅಂತ ಹೇಳ್ತಾರೆ. ಅಂದರೆ ಬೊಟ್ಟು ಹಾಕೋದು. ಎಲ್ಲಿ ದೀಪ ಇಡಬೇಕು, ಎಲ್ಲಿ ಮಂಡಲ ಇಡಬೇಕು ಅಲ್ಲಿಗೆ ಟಿಕ್ಲಿ ಹಾಕಿ ಅದರಲ್ಲಿ ಬೊಟ್ಟು ಹಾಕಿ ಎಣ್ಣೆಯಿಂದ ಬೊಟ್ಟು ಹಾಕಿ ಅಲ್ಲಿ ಗುರುತು ಮಾಡಿರ್ತಾರೆ. ಅಲ್ಲಿ ಒಂದು ಕಡೆ ಭೈರವನ ಇಡಕ್ಕೆ, ಮತ್ತೊಂದು ಕಡೆ ದೇವಿಯ ಗದ್ದಿಗೆಯನ್ನು ಇಡೋದಕ್ಕೆ. ಈ ಗದ್ದಿಗೆ ಇಡುವ ಸ್ಥಳದಲ್ಲಿ ಬೆಳ್ತಿಗೆ ಅಕ್ಕಿಯಿಂದ ಮಂಡಲವನ್ನು ಮಾಡಲಾಗುತ್ತದೆ. ಈ ಮಂಡಲವೆಂಬುದು ಒಂದು ವೃತ್ತಾಕಾರದಲ್ಲಿ ಮಾಡುವಂತಹ, ಒಂದು ಅಕ್ಕಿಯಿಂದ ಮಾಡುವಂತಹ ವಿವಿಧ ಕೋಟೆಗಳಿಂದ ಸೇರಿದಂತಹ ಒಂದು ಮಂಡಲವಾಗಿರುತ್ತದೆ. ಅದು ಹಿಂದಿನ ಕಾಲದಿಂದಲೂ ನಮ್ಮವರು ಅತಿ ಸೂಕ್ಷ್ಮವಾಗಿ ಅದನ್ನು ಚೆನ್ನಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ಆ ಮಂಡಲವನ್ನು. ಈ ಮಂಡಲವೆಂಬುದು ಇಡೀ ಕಾಸ್ಮೋಸ್, ಅಂದರೆ ಇಡೀ ಪ್ರಪಂಚದ, ಇಡೀ ಬಾಹ್ಯಾಕಾಶ ಎಲ್ಲವನ್ನೂ ಕರೆದು ನಾವು ನಭೋಮಂಡಲವನ್ನು, ಆಕಾಶವನ್ನು, ಪೃಥ್ವಿಯನ್ನು, ಪಾತಾಳವನ್ನು ಎಲ್ಲವನ್ನೂ ಕರ್ಕೊಂಡು ಬಂದು ಭೂಮಿಗೆ ಕರ್ಕೊಂಡು ಬಂದು ಅಲ್ಲಿ ನೆಲೆಸುವಂತೆ ಮಾಡುವಂಥದ್ದೇ ಈ ಮಂಡಲ ಪೂಜೆ. ಈ ಮಂಡಲದಲ್ಲಿ ಏಳು ಸುತ್ತಿನ ಕೋಟೆಗಳನ್ನು ಕಟ್ಟಲಾಗುತ್ತದೆ. ಅದಕ್ಕೆ ಅಲ್ಲಲ್ಲಿ ದ್ವಾರಗಳನ್ನು ಇಡಲಾಗುತ್ತದೆ. ಅಲ್ಲದೆ ಇದರಲ್ಲಿ ಸೂರ್ಯ, ಚಂದ್ರ, ನಾಗ, ನಕ್ಷತ್ರ, ಅದೇ ರೀತಿಯಲ್ಲಿ ದನ, ಕಾಮಧೇನು ಇವುಗಳೆಲ್ಲವನ್ನೂ ತರಿಸಲಾಗುತ್ತದೆ. ಅಂದರೆ ಈ ಮಂಡಲದಲ್ಲಿ 33 ಕೋಟಿ ದೇವತೆಗಳನ್ನೂ ಕೂಡ ಅಲ್ಲಿ ಆ ಮಂಡಲದೊಳಗೆ ಆಹ್ವಾನಿಸಲಾಗುತ್ತದೆ. ಇಂತಹ ಪೂಜೆ ಬೇರೆ ಯಾವ ಜನಾಂಗದಲ್ಲಿಯೂ ಕಾಣುವುದಕ್ಕೆ ಸಾಧ್ಯವಿಲ್ಲದಂತಹ ಪೂಜೆ ಈ ಮರಾಠಿ ಜನಾಂಗದ ಗೋಂದೋಳು ಪೂಜೆ ಅಥವಾ ಮಂಗಳವಾರ ಪೂಜೆ. ದೇವಾದಿ ದೇವತೆಗಳು, ಗಂಧರ್ವರು ಎಲ್ಲರೂ ಬಂದು ಸೇರುವಂತಹ ಈ ಪೂಜೆ ಅಲ್ಲಿ ನೆಲೆಸಿರುತ್ತಾರೆ ಎಂಬುದು ನಮ್ಮ ನಂಬಿಕೆ, ಮರಾಠಿ ಜನಾಂಗದವರ ನಂಬಿಕೆ. ಈ ಮಂಡಲವನ್ನು ತಯಾರಿಸಿ ಆದ ನಂತರ ಈ ಗದ್ದುಗೆಗೆ ಕಲಶ, ಹೆಚ್ಚಾಗಿ ಮಣ್ಣಿನಿಂದ ಮಾಡಿದ ಕಲಶವನ್ನೇ ಉಪಯೋಗಿಸ್ತಾರೆ. ಈ ಕಲಶದಲ್ಲಿ ಕಳ್ಳು, ಅದೇ ರೀತಿಯಲ್ಲಿ ಜೇನುತುಪ್ಪ, ಸರಾಯಿ ಹಾಕ್ತಾರೆ. ಹಾಗೆ 4-5 ಬಗೆಯ ಬಾಳೆಹಣ್ಣು, ಇದನ್ನೆಲ್ಲವನ್ನು ಅದರಲ್ಲಿ ಹಾಕಿ ಅದರ ಮೇಲೆ ಎಲೆಗಳನ್ನು, ವೀಳ್ಯದ ಎಲೆಗಳನ್ನಿಟ್ಟು ಈ ತೆಂಗಿನಕಾಯಿಯಲ್ಲಿ ಮೇಲೆ ಇಟ್ಟಂತಹ ದೇವಿಯ ಬಿಂಬ ಅದನ್ನು ಕಲಶದ ಒಳಗೆ ಇಡಲಾಗುತ್ತದೆ. ನಂತರ ಈ ಕಲಶವನ್ನು, ಈ ಬಿಂಬವನ್ನು, ಗದ್ದಿಗೆಯನ್ನು
ತೆಗೆದು ಗದ್ದಿಗೆಯನ್ನು ಕೂರಿಸಲಾಗುತ್ತದೆ. ಈ ಗದ್ದಿಗೆಯನ್ನು ಕೂರಿಸುವ ಸಮಯದಲ್ಲಿ ಅದು ಗಂಡಸರು ಮಾತ್ರ ಕೂರಿಸುವಂಥದ್ದಲ್ಲ, ಅದಕ್ಕೆ ಪುನಃ ಸ್ತ್ರೀ ಶಕ್ತಿಯ ಪ್ರವೇಶ ಬೇಕಾಗುತ್ತದೆ. ಮನೆಯ ಪ್ರಧಾನ ಸ್ತ್ರೀ 5, 6, 7 ಜನ ಹೆಂಗಸರೊಂದಿಗೆ ಬಂದು ಈ ಪೂಜೆಗೆ ಕುಳಿತ ಗುರೋಪದೇಶ ಇರುವ ಎಲ್ಲರೊಂದಿಗೆ ಸೇರಿಕೊಂಡು ಆ ದೇವರನ್ನು ಗದ್ದಿಗೆಯನ್ನು ಏರಿಸಲಾಗುತ್ತದೆ. ಇದನ್ನು ಗದ್ದಿಗೆ ಏರಿಸುವುದು ಎಂಬುದಾಗಿ ಹೇಳುತ್ತಾರೆ. ಈ ಗದ್ದಿಗೆ ಏರಿಸುವಂಥ ಸಂದರ್ಭದಲ್ಲಿ ಪಟಾಕಿಗಳು, ಸಿಡಿಮದ್ದುಗಳು ಒಂದು ಕಡೆ ಸಿಡಿಯುತ್ತಾ ಇರ್ತವೆ, ಓಲಗ ವಾದ್ಯಗಳು ಒಂದು ಕಡೆ ಹಾಡುತ್ತಾ ಇರ್ತವೆ. ಇಂಥ ಸಂದರ್ಭದಲ್ಲಿ ಈ ದೇವಿಯ ಗದ್ದುಗೆಯನ್ನು ಕೂರಿಸಲಾಗುತ್ತದೆ. ಈ ಗೋಂದೋಳು ಪೂಜೆ ಎಂಬುದು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಅರ್ಥದಿಂದ ನಡೆಯುತ್ತೆ. ಉಡುಪಿ ಕಡೆಗಳಲ್ಲಿ ತುಂಬ ಗದ್ದಲದಿಂದ ಕೂಡುವುದರಿಂದ ಇದನ್ನು ಗೋಂದೋಳು ಪೂಜೆ ಎಂಬುದಾಗಿ ಹೇಳುತ್ತಾರೆ. ತುಂಬ ಗದ್ದಲಮಯವಾಗಿರುತ್ತದೆ, ಅದಕ್ಕೆ ಗೋಂದೋಳು ಅಂತ ಹೇಳ್ತಾರೆ. ನಾವು ತಿಳಿದುಕೊಂಡಂತೆ ಗೋದೋಳಿ ಲಗ್ನದಲ್ಲಿ ಕೂರಿಸುವಂತಹ ದೇವರ ಗದ್ದಿಗೆ ಏನಿದೆಯೋ ಆ ದೇವರ ಪೂಜೆಯನ್ನು ಶುರು ಮಾಡುತ್ತೇವೋ ಆ ಗೋದೋಳಿ ಲಗ್ನದಲ್ಲಿ ಮಾಡುವಂತಹ ಪೂಜೆಯನ್ನು ಗೋಂದೋಳು ಪೂಜೆ ಎಂಬುದಾಗಿ ಕರೆಯುತ್ತೇವೆ ಅಂತೇಳಿ ನಾವು ಅರ್ಥೈಸಿಕೊಂಡಂತಹ ರೀತಿ. ಅವರ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸಿಕೊಂಡಿರಬಹುದು. ಪೂಜೆಯ ವಿಧಾನಗಳು ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರಬಹುದು. ಆದರೆ ಎಲ್ಲ ಪೂಜಾ ವಿಧಾನಗಳ ಮೂಲ ಅರ್ಥ ಒಂದೇ, ದೇವಿಗೆ ಪೂಜೆ, ಮಹಾಮಾಯಿಗೆ ಪೂಜೆ. ಗದ್ದಿಗೆಯನ್ನು ಕೂಡಿಸಿ ಆದ ನಂತರ ಭೈರವನಿಗೆ ಟಿಕ್ಲಿ ಹಾಕಿದಲ್ಲಿ ಭೈರವನಿಗೆ ಅಕ್ಕಿ ಅಂದರೆ ಅಲ್ಲಿ ಅಕ್ಕಿ ತೆಂಗಿನಕಾಯಿ ಇಟ್ಟು ತ್ರಿಶೂಲದ ಚಿತ್ರವನ್ನು ಬಿಡಿಸಲಾಗುತ್ತದೆ. ಭೈರವನ ಸ್ಥಾಪನೆಯನ್ನು ಅಲ್ಲಿ ಮಾಡಲಾಗುತ್ತದೆ. ಸಂಜೆಯ ಸಮಯದಲ್ಲಿ ಕರೆದುಕೊಂಡಂತಹ ಭೈರವನನ್ನು ಮನೆಯೊಳಗೆ ಆಗ ಸ್ಥಾಪನೆ ಮಾಡಲಾಗುತ್ತದೆ. ಭೈರವ ಪೂಜೆ ಮತ್ತು ದೇವಿ ಪೂಜೆ ಒಟ್ಟೊಟ್ಟಿಗೆ ನಡೆಯುತ್ತದೆ. ಇದಾದ ನಂತರ ಇನ್ನು ದೇವಿ ಪೂಜೆಯಲ್ಲಿ ಗದ್ದಿಗೆ ಕೂರಿಸಿದಲ್ಲಿ ವೀಳ್ಯದೆಲೆ ಅಡಿಕೆಯಿಂದ ಆ ಮಂಡಲದಲ್ಲಿ ಎಲ್ಲವನ್ನೂ ಮುಚ್ಚುತ್ತಾರೆ. ಎರಡು ವೀಳ್ಯದೆಲೆ ಅದನ್ನು ಉದ್ದಕ್ಕೆ ಕಟ್ ಮಾಡಿದಂತಹ ಅಡಿಕೆಯನ್ನು ಅದರ ಮೇಲೆ ಇಡುತ್ತಾರೆ. ಅದರ ನಂತರ ಹೂಗಳನ್ನು ಹರಡುತ್ತಾರೆ, ಅದರ ಮೇಲೆ ಸಂಪೂರ್ಣವಾಗಿ ಹೂಗಳನ್ನು ಹರಡುತ್ತಾರೆ. ನಂತರ ದೋಸೆ ಮತ್ತು ಉದ್ದಿನ ದೋಸೆ ಮತ್ತು ಬಲ್ಲಿಯಾರು ಮೀನು, ಅದೇ ರೀತಿಯಲ್ಲಿ ಕುಡು ಬಲ್ಲಿಯಾರು ಮೀನು ಅಂದರೆ ಹುರುಳಿ ಮತ್ತು ಮೀನಿನಲ್ಲಿ ಮಾಡಿದ ಪದಾರ್ಥ ಈ ದೋಸೆಯ ಮೇಲೆ ಇರಿದು ಅದು 2-3 ಕಡೆಗಳಲ್ಲಿ ಇಡಲಾಗುತ್ತದೆ. ಅದು ಮಾತ್ರ ಅಲ್ಲದೆ ಪ್ರಾಣಿ ಬಲಿ ಕೊಡೋದಕ್ಕೆ ಇರುವಂಥ ಪ್ರಾಣಿಗಳಿಗೆ ಆಹಾರವಾಗಿ ಕೂಡ ಅಲ್ಲಿ ಇಡಲಾಗುತ್ತದೆ. ಅದೆಲ್ಲವನ್ನು ಇಟ್ಟ ನಂತರ ಪೂಜಾ ವಿಧಾನಗಳು ಶುರುವಾಗುತ್ತವೆ. ಮೊದಲನೆಯದಾಗಿ ಈಸ್ ದೇವರ ಪೂಜೆ ನಡೆಯುತ್ತದೆ. ಈಸ್ ಪೂಜೆ ಅಂತ ಹೇಳ್ತಾರೆ. ನಾವು ಮೊದಲೇ ಹೇಳಿದಂತೆ ಹಿಂದಿನ ಕಾಲದಲ್ಲಿ ಆದರೆ ಈಶ್ ಪೂಜೆಗೆ ಸ್ಮಶಾನದಿಂದ ಭಸ್ಮವನ್ನು ತರುತ್ತಿದ್ದರು. ಇಲ್ಲಿ ಗುರೋಪದೇಶ ಇರುವಂಥವರೆಲ್ಲರೂ ದೇವಿಯ ಮುಂದೆ ಭಸ್ಮವನ್ನು ಹಾಕಿಕೊಳ್ಳಬೇಕಾಗುತ್ತದೆ. ಆ ಭಸ್ಮವನ್ನು ಈಗ ಸ್ಮಶಾನದಿಂದ ತರಕ್ಕೆ ಆಗದೇ ಇರುವುದರಿಂದ ದೋಸೆ, ಅದೇ ರೀತಿ ಪದಾರ್ಥ ಇದೆಲ್ಲವನ್ನು ಬೆಂಕಿಯಲ್ಲಿ ಸುಟ್ಟಾಗ ಈ ಕಾರ್ಬೋಹೈಡ್ರೇಟು, ಪ್ರೋಟೀನು ಇದೆಲ್ಲವನ್ನು ಬೆಂಕಿಯಲ್ಲಿ ಸುಟ್ಟಾದಾಗ ಅದು ಒಂದು ಬೂದಿಯಾಗುತ್ತದೆ. ಅದು ಮುಖ್ಯ ಒಲೆಯಲ್ಲಿ ಅದನ್ನು ಹಾಕಿ ಆ ಮುಖ್ಯ ಒಲೆಯಿಂದ ಇದನ್ನು ತರಲಾಗುತ್ತದೆ. ಈಶ ಪೂಜೆಯ ಮೂಲಕ ಅದನ್ನು ತರ್ತಾರೆ. ನಾವು ಈಶ ಪೂಜೆ ತಂದಂತಹ ಆ ಭಸ್ಮವನ್ನು ದೇವಿಗೆ, ಭೈರವನಿಗೆ ಎಲ್ಲರಿಗೂ ಅರ್ಪಿಸಲಾಗುತ್ತದೆ. ಅದರ ನಂತರ ಗುರುಪದೇಶ ಇರುವಂತಹ ಎಲ್ಲರೂ ಕೂಡ ಇದನ್ನು ಹಚ್ಚಿಕೊಳ್ಳುತ್ತಾರೆ. ಅವರ ಹಣೆಗೆ, ಸಂದುಗಳಿಗೆ ಎಲ್ಲ ಹಚ್ಚಿಕೊಂಡು ಅವರ ಗುರುಗಳು ಹೇಳಿಕೊಟ್ಟಂತಹ ಮಂತ್ರವನ್ನು ಅಲ್ಲಿ ಹೇಳುತ್ತಾರೆ. ಸಾಧಾರಣ ಈ ಮಂತ್ರ ಅದು ಸೀಕ್ರೆಟ್ ಆಗಿರ್ತದೆ ಅಂತ ಹೇಳಿದರೆ ಅದನ್ನು ಗುರುಗಳು ಶಿಷ್ಯನ ಕಿವಿಯಲ್ಲಿ ಹೇಳುವಂತಹ ಮಂತ್ರ. ಅದು ಪೂಜೆಯ ದಿವಸ ಯಾರಿಗಾದರೂ ಗುರುಪದೇಶ ಕೊಡುವುದಿದ್ರೆ ಆ ಗುರುಪದೇಶ ಕೊಡುವವರು, ಗುರುಪದೇಶ ತೆಕ್ಕುವವರು ಬಟ್ಟೆಯಿಂದ ಮುಚ್ಚಿಕೊಂಡು ಆ ಮಂತ್ರವನ್ನು ಅವರ ಕಿವಿಯಲ್ಲಿ ಹೇಳಲಾಗುತ್ತದೆ.
ಇದೇ ಮಂತ್ರವನ್ನು ಕೋಳಿ ಅಥವಾ ಬಲಿ ಕೊಡುವ ಪ್ರಾಣಿಯ ಕಿವಿಯಲ್ಲಿಯೂ ಕೊಡಲಾಗುತ್ತದೆ. ಅದು ಅದು ಇಂದಿನ ಕೋಳಿಯಾಗಿರ್ಬೋದು, ಹಂದಿಯಾಗಿರ್ಬೋದು, ಹಿಂದಿನ ಮಹಾಚಕ್ರವರ್ತಿಗಳು ನಡೆಸುವಂತಹ ಅಶ್ವಮೇಧ ಯಾಗವಾಗಿರಬಹುದು. ಅಲ್ಲಿ ಕೂಡ ಕುದುರೆಯ ಕಿವಿಯಲ್ಲಿ ಇಂತಹ ಮಂತ್ರಗಳನ್ನು, ಅದು ವೇದಗಳ ಮಂತ್ರಗಳಾಗಿರ್ಬೋದು. ಇದು ನಮ್ಮ ಮರಾಠಿಗರ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮಂತ್ರ